ಎಲ್ಲಿ ಹೋಗ ನೀವು ನನ್ನ ಮಗ ಇನ್ನು ಮನೆಗೆ ಬರವಲ್ಲಲ್ಲ. ಈಕೆ ಹೆಂಡ್ತಿಗಂತೂ ಇದು ನನ್ನ ಗಂಡನ ಮನೆ, ನನ್ನ ಗಂಡ ಅತ್ತೆ ಮಾವ ಅನ್ನೋ ಜವಾಬ್ದಾರಿನೇ ಇಲ್ಲ. ಹೋಗಿ ತವ್ರ ಮನೆಗೆ ಸೇರ್ಕೊಂಡ್ಬಿಟ್ಟಾಳ. ಗಂಡನ ಬಗ್ಗೆ ಅಂತೂ ಖಬರೇ ಇಲ್ಲ. ಇವ ನೋಡಿದ್ರೆ ಮನೆಗೆ ಬರಂಗಿಲ್ಲ ನೆಟ್ಟಗೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಈ ಮದುವೆ ಆದಮೇಲೆ ಸುಧಾರಿಸ್ತಾನಂತ ನಾನು ಅಂದ್ಕೊಂಡ್ರೆ ಇವ ಏನು ಸುಧಾರಿಸವಲ್ಲ. ಆ ಹುಡುಗಿಯರ ಬಂದಮೇಲೆ ಹುಡುಗಿನರ ಸುಧಾರಿಸ್ತಾಳ ಇವನಂತ ಅಂದ್ಕೊಂಡ್ರೆ ಅದು ಇವನು ಬೇಕು. ಇವನಿಗಿಂತ ಹತ್ತತ್ತ ಆ ಹುಡುಗಿ ಐತಿ. ದೇವ್ರೇ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ತಗ. ಇಲ್ಲ, ಹೆಂಗಾರ ಮಾಡಿ ಇವನನ್ನು ಊರಿಗೆ ಕಳಿಸಿ ಹೆಂಡ್ತಿನ ಕರ್ಕೊಂಡು ಮಾತಾಡ್ತೀನಿ. ಆಕೆಗೆ ಇವತ್ತು ನಾನು ಫೋನ್ ಹಚ್ಚಿರ್ತೀನಿ. ಮೊದಲು ನೀನೇನು ಗಂಡನ ಮನೆಗೆ ಬರ್ಬೇಕಂತ ಮಾಡಿ ಏನು ಅಲ್ಲೇ ಇರ್ಬೇಕಂತ ಮಾಡಿ ಗಂಡನ ಜೊತೆ ಚಂದ ತಂಗೆ ಬಾಳೆ ಮಾಡ್ಕೊಂಡಿರ್ತೀನಿ ಅಂದ್ರೆ ಬಾ, ಇಲ್ಲಾಂದರೆ ನಿನ್ನಿಷ್ಟ ಅಂತ ಹೇಳ್ತೀನಿ. ಓ ಸಾಹೇಬ್ರು, ಇವಾಗ ಬರ್ತಾಯಿದ್ದೀರಾ? ಏನು ಮನೆ ಇದೆ ಅಂತ ಇವಾಗ ನೆನಪಾಗ್ತಾ ಇದೆಯಾ ನಿನಗೆ? ಮಮ್ಮಿ ಏನು ಕಾಟ ಮಮ್ಮಿ ನಿಂದು? ಅಕ್ಕಿ ಅಂತೂ ಇಲ್ಲ ಮನ್ಯಾಗ, ಆರಾಮಾಗಿ ತಣ್ಣಗಿರನ, ಇಷ್ಟ ಆದಾಗ ಹೋಗಿ ಇಷ್ಟ ಆದಾಗ ಮನೆಗೆ ಆರಾಮ್ ಬರ್ಬೋದಂತ ನಾನು ಅನ್ಕೊಂಡ್ರೆ ನೀನು ಏನು ಮಮ್ಮಿ ಹೊಸದಾಗ ನಾನು ತಲೆ ತಿಂತ ಇದೆಯಲ್ಲ. ನಿಂಗೆ ಗೊತ್ತಿಲ್ಲ ನಾನು ಯಾವಾಗ ಮನೆಗೆ ಬರ್ತೀನಿ ಯಾವಾಗಿಲ್ಲ ಅಂತಂದು. ನೋಡು, ಇಷ್ಟು ದಿನ ನಡೀತಿತ್ತು, ಈಗ ನಿಂದು ಮದುವೆ ಆಗೈತಿ. ಹೆಂಡ್ತಿನದೇ ಕಲ್ಲೇ ಬಿಟ್ಟು ಬಂದಿದ್ದಿ, ಕರ್ಕೊಂಬರಕ್ಕಾಗಲ್ಲ ಹೆಂಡ್ತಿನ? ಮಮ್ಮಿ ನಾ ಅವಳಿಗೆ ಬಾ ಅಂತ ಅಂದೆ. ಅವಳೆ ಇಲ್ಲ, ನಾ ಇನ್ನೊಂದು 4 ದಿನ ಇಲ್ಲೇ ತವ್ರ ಮನೆಯಲ್ಲಿ ಇದ್ದು ಆರಾಮಾಗಿ ರೆಸ್ಟ್ ತೊಗೊಂಡು ಬರ್ತೀನಿ, ನೀವು ಹೋಗಿರಿ ಅಂತ ಹೇಳಿದ್ರು. ಎಷ್ಟಂತ ಕರೀಲಿ ನಾನು? 1-2 ಸಲ ಕರೆದೆ, ಅವಳು ಬರಲ್ಲ ಅಂದ್ಲು. ಅದಕ್ಕೋಸ್ಕರ ನಾನು ಒಬ್ಬನೇ ಬಂದೆ. ಇಲ್ಲ, ನೀವೇನು ಚಂದನ ತಂಗ ಬಾಳೆ ಮಾಡ್ಕೊಂಡು ಹೋಗಂಗೆ ನನಗೇನು ಕಾಣವಲ್ರಿ. ಆಕೆಗೂ ಜವಾಬ್ದಾರಿ ಇಲ್ಲ, ನಿನಗೂ ಜವಾಬ್ದಾರಿ ಅಂತ ಮೊದಲೇ ಇಲ್ಲ. ಅಲ್ಲೆಲ್ಲೋ ಮದುವೆ ಆಗೈತಿ, ಈಗರ ಬದಲಾಗ ಚಂದನ ತಂಗ ಮನೆಯಾಗಿದ್ದ ಹೆಂಡತಿ ಜೊತೆ ಬಾಳೆ ಮಾಡ್ಕೊಂಡು ಹೋಗ. ಏನಾಗೈತಿ ನಿನಗ? ಮಮ್ಮಿ ನಾ ಅಕ್ಕಿಗೆ ಬಾ ಅಂದೆ, ಅಕ್ಕಿನ ಬರಲಿಲ್ಲ. ನಾನು ಏನು ಮಾಡಲಿ? ಅವ್ರ ಮಮ್ಮಿಗೂ ಹೇಳಿದ್ದೆ ನಾನು ಕಳಿಸ್ರಿ ಅಂತಂದು. ಅವರು ಇರಲಿ ಬಿಡಪ್ಪ, ಇನ್ನೊಂದು 4 ದಿನ ಇರಲಿ, ಮದುವೆ ಆದಮೇಲೆ ಮೊದಲನೇ ಸಲ ಮನೆಗೆ ಬಂದಾಳ ಅಂತ ಅಂದ್ರು. ಮತ್ತು ನಾನು ಅವಾಗ ಏನು ಮಾಡಲಿ? ಆಕೆ ಬಂದಮೇಲೆ ಆಕೆಗೆ ಯಾವಾಗ ಇಷ್ಟ ಆಕೈತೆ ಅವಾಗ ಬರಲಿ ಬಿಡ್ರಿ ಮಮ್ಮಿ. ನಾನು ಇವಾಗ ಹೊರಗಡೆ ಹೋಗಿ ಬಂದು ಸುಸ್ತಾಗಿದೆ, ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಂಗೆ ಪದೇ ಇದಕ್ಕೂ ಕರೆಯೋಕೆ ಹೋಗ್ಬೇಡ್ರಿ ಮಮ್ಮಿ. ಆಮೇಲೆ ಇನ್ನೊಂದು ಮಾತು, ನೀವು ಪದೇ ಹೋಗಿ ಹೆಂಡ್ತಿನ ಕರ್ಕೊಂಬಾ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಆಕೆಗೆ ಬರೋಕೆ ಇಷ್ಟ ಇಲ್ಲ ಇವಾಗ, ನಾನೇನು ಮಾಡಲಿ? ಇಲ್ಲ, ಇದು ಹಿಂಗಂದ್ರೆ ಬಗೆಹರಿಯಂಗಿಲ್ಲ. ನಾನು ಆಕೆಗೆ ಫೋನ್ ಹಚ್ಚಿ ಮಾತಾಡ್ತೀನಿ. ಇದೇನಿದು, ಅತ್ತೆಯವ್ರು ಫೋನ್ ಮಾಡಾಕುಂತಾರಲ್ಲ. ಹಲೋ, ಹೇಳ್ರಿ ಅತ್ತೆಯರ, ಆರಾಮದಿರಾ? ನಾವು ಆರಾಮದೀವಿ. ಅಲ್ಲಿ ನಿಮ್ಮ ಮನೆಯಾಗೆಲ್ಲರೂ ಆರಾಮದಾರ? ರೀ ಅತ್ತೆಯರ, ಇಲ್ಲೂ ಮನ್ಯಾಗ ಎಲ್ಲರೂ ಆರಾಮದಾರ ನೋಡ್ರಿ. ನೀವು ಮತ್ತು ಮಾಮಾರ ಬರಲಿಲ್ಲಲ್ಲ ಇದು ಫಂಕ್ಷನಿಗೆ, ಎಲ್ಲರೂ ನಿಮ್ಮನ್ನ ಕೇಳಾಕುಂತಿದ್ರು ನೋಡ್ರಿ, ಯಾಕೆ ಬರಲಿಲ್ಲ ಅಂತ. ಹಿಂಗೆ ಗೊತ್ತಲ್ಲ, ಒಂದು ಸ್ವಲ್ಪ ಬ್ಯುಸಿ ಇದ್ವಿ, ಅದಕ್ಕೆ ಬರಲಿಲ್ಲ. ಈಗ ಅದೆಲ್ಲ ಬಿಡು, ಮನೆಗೆ ಯಾವಾಗ ಬರ್ಬೇಕಂತ ಮಾಡಿದಿ? ಅತ್ಯಾರ, ಅದು ನನಗೆ ಯಾಕೋ ಒಂದು ಸ್ವಲ್ಪ ಸುಸ್ತಾದಂಗೆ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಇನ್ನೊಂದು 4 ದಿನ ಬಿಟ್ಟು ಬರ್ತೀನಿ ರೀ. ಪಲ್ಲವಿ, ನಿನಗೇನಾರ ಗಂಡನ ಮನ್ಯಾಗ ಬಾಳೆ ಮಾಡ್ಕೊಂಡು ಹೋಗ್ಬೇಕಂತ ಐತಾನೆ ಏನಿಲ್ಲ ತಲೆಯಾಗ? ನಿಂಗೆ ಒಂದು ಸ್ವಲ್ಪ ಖಬರ್ ಐತಾನೆ ಏನಿಲ್ಲ? ಈಗ ಮದುವೆ ಆಗಿ ಹೊಸದಾಗಿ ಮದುವೆ ಆಗಿರಿ, ಹಿಂಗೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇರೋದು ಸರಿ ಅನಿಸ್ತೈತಾನೆ? ನಿನ್ನ ಹೇಳು. ಅಲ್ರಿ ಅತ್ಯಾರ, ಇನ್ನೂ ಬಂದು ನಾನು ಇನ್ನೊಂದು 4 ದಿನನೂ ಆಗಿಲ್ಲ, ಈಗಲೇ ಬಾ ಅಂದರೆ ನಾನು ಏನು ಮಾಡಲಿ? ನಿನ್ನ ಗಂಡನ ಜೋಡಿ ಚಂದನ ತಂಗ ಬಾಳೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಾಳೆ ಎಷ್ಟೊತ್ತಿದ್ರು ಗಂಡನ ಮನೆಗೆ ಬರ್ಬೇಕು ನೀನು. ಇಲ್ಲ ಅಂದ್ರೆ ಅಲ್ಲೇ ಇರು. ನಿನಗೆ ಗೊತ್ತೈತಿ, ನಿನ್ನ ಗಂಡ ನೀನಿದ್ದಾಗ ನೆಟ್ಟಿಗೆ ಮನೆಗೆ ಬರ್ತಿಲ್ಲಾಗಿದ್ದ. ಈಗಂತೂ ತಿಳಿದಾಗ ಬರ್ತಾನೆ, ಯಾವಾಗ ಹೋಗ್ತಾನೋ ಯಾವಾಗ ಮನೆಗೆ ಬರ್ತಾನೋ ಒಂದು ಗೊತ್ತಾಗಬಲ್ದೆ ನನಗಂತೂ. ಇಷ್ಟು ದಿನ ಅಂತೂ ನಾನು ಸಂಭಾಳಿಸಿದ್ದಾತು. ಇನ್ಮೇಲೆ ನೀ ಬಂದ ಮೇಲೆ ಅವ್ನ ಜವಾಬ್ದಾರಿ ಎಲ್ಲ ನಿನಗೆ ಬಿಟ್ಟೈತಿ. ನಿನಗೆ ಚಂದನದಂಗೆ ಗಂಡ ಬೇಕಂದ್ರೆ ನಾಳೆ ಎಷ್ಟೊತ್ತಿದ್ರು ಇಲ್ಲಿ ಬರ್ಬೇಕು, ಇಲ್ಲ ಅಲ್ಲೇ ಬಿದ್ದರು. ಹೆಂಗೆ ಮಾಡ್ತಿದ್ದಿ ನಿನ್ನಿಷ್ಟ. ಸರಿ ತಗೋರಿ ಅತ್ತಾರ, ನಾನು ಅವನ ಜೊತೆ ಮಾತಾಡಿ ಏನನ್ನೋದು ಹೇಳ್ತೀನಿ ನಿಮ್ಗೆ. ಇಷ್ಟೆಲ್ಲ ಹೇಳಿದ ಮೇಲೇನು ನೀನು ಅರ್ಥ ಮಾಡ್ಕೊಳಲ್ಲ ಅಂದ್ರೆ ಏನಾರ ಮಾಡ್ಕೊರತ್ತದ. ನಮ್ಮ ಅತ್ತಿಗೊಂದು ದೊಡ್ಡ ಕಾಟ. ನನಗೆ ತಿಳಿದಾಗ ನಾನು ಬರ್ತಿರ್ತೀನಿ, ದೊಡ್ಡದಾಗಿ ಗಂಡ ಬೇಕಂದ್ರೆ ಗಂಡನ ಬನ್ನಿ ಬಾ, ಹಂಗೆ ಹಿಂಗಂತ ದೊಡ್ಡ ಪಿಟಿಲ್ ಕೊಯ್ತಾರೆ. ಯಾವಾಗ ನಗದು ಬಿದ್ದೋಕ್ಕವಲ್ಲ, ಆರಾಮಾಗಿರ್ಬೋದು ಆ ಮನ್ಯಾಗ. ಪಲ್ಲವಿ, ಯಾಕ ಬೇಜಾರನಾಗದಿಯಲ್ಲ? ಇನ್ನೇನು ಬೇಯವ್ವ, ನಮ್ಮ ಅತ್ತಿ ಫೋನ್ ಹಚ್ಚಿಲ್ಲ, ಮನೆಗೆ ಬಾ ಅಂತ ಗಂಟು ಬಿದ್ದುಬಿಟ್ಟ. ಒಂದು 4 ದಿನ ಚಂದನ ತಂಗೆ ಆರಾಮಾಗಿ ಇಲ್ಲಿ ಇದ್ದು ಹೋದ್ರಾತಂತ ಅನ್ಕೊಂಡ್ರೆ ಆಗಲೇ ಫೋನ್ ಹಚ್ಚಿ ಬರ್ತೀಯನೇನಿಲ್ಲ ಹಂಗೆ ಹಿಂಗಂತ ಒದ್ರಾಡಕುಂತಾಳ್ವೆ. ನೀನು ಹೇಳಬೇಕಿಲ್ಲ, ನನಗೆ ಬೇಸರ ಐತಿ, ಅಲ್ಲೂ ಮನೆ ಕೆಲಸ ಮಾಡಿ ಸುಸ್ತಾಗೈತಿ, ಒಂದು 4 ದಿನ ಚಂದನ ತಂಗೆ ರೆಸ್ಟ್ ತೊಗೊಂಡು ಬರ್ತೀನಿ ಅಂತ ಹೇಳಕ್ಕೆ ಬರಲ್ಲ ನಿನಗೆ? ಹೇಳಿದೆ ಬೇಯವ್ವ, ನಾನು ಎಲ್ಲ ಆ ಥರ ಹೇಳಿದೆ, ಆದರೂ ಕೇಳಬಲ್ರಿ. ಗಂಡನ ಮನೆ ಬೇಕಂದ್ರೆ ಬಾ, ಇಲ್ಲ ಅಲ್ಲೇ ಬಿದ್ದೀರ ಅಂತ ಸಿಟ್ಟನಾಗ ಮಾತಾಡ್ತಾರೆ ಬಿ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ನೋಡ್ಬೆ. ನಮ್ಮ ಅತ್ತಿ ಮಾವ ಯಾಕಾರ ಮನೆಯಾಗಿರ್ತಾರನ್ನ ಅನಿಸ್ಬಿಟ್ಟೈತೆ ನನಗಂತೂ. ಬರೀ ಮನ್ಯಾಗ ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅಡುಗೆ ಮಾಡು, ಹಂಗೆ ಮಾಡು ಹಿಂಗೆ ಮಾಡಂತ ಯಾವಾಗ ನೋಡಿದ್ರೆ ತಲೆ ತಿಂತಿರ್ತಾಳೆ ಬೇಯವ್ವ. ನಮ್ಮ ಅತ್ತಿ ಸಲುವಾಗಿ ಸಾಕಾಗಿ ಹೋಗ್ಬಿಟ್ಟೈತೆ ನೋಡ್ಬೆ ನನಗಂತೂ. ಏನು ನಿನಗೆ ಮನ್ಯಾಗ ಅಡುಗೆ ಮಾಡು, ಅದು ಮಾಡು, ಇದು ಮಾಡಂತ ಮಾಡ್ತೀನಿ. ಫೋನ್ ಹಚ್ಚಿ, ಈಗಲೇ ಫೋನ್ ಹಚ್ಚಿ ಕೊಡು, ಮಾತಾಡ್ತೀನಿ ನಾನು. ಬ್ಯಾಡ್ ಬಿಡು ಬೇಯವ್ವ, ಎದಕ್ಕೆ ಬೇಕಾಗ್ತದೆ? ಬೇಡ, ನೀ ಸುಮ್ಮನೆ ಇರು, ನಿಂಗೆ ಇದೆಲ್ಲ ಗೊತ್ತಾಗಂಗಿಲ್ಲ. ನಾನು ಸರಿಯಾಗಿ ಹರಿ ಬಡಿತೀನಿ, ಯಾವಾಗ ಗೊತ್ತಾಗತಿ? ಫೋನ್ ಹಚ್ಚಿ, ನೀನು ಫೋನ್ ಹಚ್ಚಿ ಕೊಡು ಮೊದಲ. ಸರಿ ಆಯ್ತು. ಇದೇನಿದೆ ಮತ್ತೆ ಪಾಸ್ ಹಚ್ಚಾಕುಂತಾಳಲ್ಲ ಈಕೆ ಪಲ್ಲವಿ?
ಹಾಂ ಹೇಳು ಪಲ್ಲವಿ, ಏನೋ ಬರ್ತೀನಂತ ಒಪ್ಕೊಂಡೆ, ಕಳಿಸ್ಲಾ ನಿನ್ನ ಗಂಡನ ಕರೆಯಾಕ? ಅತ್ಯಾರ ಒಂದೇ ನಿಮಿಷ ರೀ, ನಮ್ಮ ಅವ್ವಾರು ಮಾತಾಡ್ತಾರಂತ, ಕೊಡ್ತೀನಿ ನೋಡ್ರಿ. ಯವ್ವ ಮಾತಾಡ್ಬಿ. ಹಾಂ ಹಲೋ ರೀ ಬೀಗ್ರ, ಆರಾಮದ್ದೀರಾ? ಮನ್ಯಾಗೆಲ್ಲರೂ ಆರಾಮದಾರ? ಹಾಂ ರೀ, ನಾವು ಆರಾಮದೀವಿ ನೋಡ್ರಿ. ನೀವು ಆರಾಮದ್ದೀರಿ? ಮನ್ಯಾಗೆಲ್ಲರೂ ಆರಾಮದಾರಲ್ಲ? ಹಾಂ ರೀ ಬೀಗ್ರ, ಮನ್ಯಾಗೆಲ್ಲರೂ ಆರಾಮದಾರ ನೋಡ್ರಿ. ಅಂದಂಗೆ ಪಲ್ಲವಿಗೆ ಒಂದು ಸ್ವಲ್ಪ ಅಲ್ಲಿ ಕೆಲಸ ಮಾಡಿ ಸುಸ್ತಾಯ್ತಲ್ಲ, ಅದಕ್ಕೋಸ್ಕರ ಒಂದು 4 ದಿನ ಆರಾಮಾಗಿ ಚಂದನ ತಂಗೆ ರೆಸ್ಟ್ ತೊಗೊಂಡು ಬರ್ತಾಳೆ ತಗೋರಿ. ಈಗೇನೇನು ಅರ್ಜೆಂಟ್ ಇಲ್ಲಲ್ಲ. ಅಲ್ಲ ರೀ ಬೀಗ್ರ, ಏನು ಮದುವೆಯಾಗಿ 1 ವರ್ಷ ಆಯ್ತು, ತವ್ರ ಮನೆಗೆ ಹೋಗೇ ಇಲ್ಲ ಅಂತ ಅನ್ನಂಗೆ ಮಾತಾಡ್ತಿರಲ್ಲ. ಈಗ ಮದುವೆಯಾಗಿ ಒಂದು 3-4 ತಿಂಗಳು ಆಗೈತಿ ಅಷ್ಟೇ, ಆಗಲೇ ಈಗ 4 ದಿನ 8 ದಿನ ಇಟ್ಕೋತೀನಿ ಅಂತಿರಲ್ಲ. ಹಾಂ, ಇಲ್ಲೋ ಗಂಡ ಇರ್ತಾನೆ, ಅವನು ಡ್ಯೂಟಿಗೆಲ್ಲ ಹೋಗೋದಿರ್ತೈತಿ. ಮನೆಗೆ ಬಂದರೆ ಚಲೋ, ಮನೆ ಹೆಂಡತಿ ಇದ್ರೆ ಚಲೋ ಅಲ್ಲನ್ರಿ. ನೋಡ್ರಿ ಬೀಗ್ರ, ನನ್ನ ಮಗಳಿಗೆ ನಾನು ಇಲ್ಲಿ ಮನ್ಯಾಗ ಒಂದೇನು ಕೆಲಸ ಹಚ್ಚಿಲ್ಲ. ನೀವು ನೋಡಿದ್ರೆ ಅಲ್ಲಿ ಕಸ ಅನ್ನ ಕಚ್ಚಿದೆ, ಬಾಂಡೆ ತಿಕ್ಕ ಹಚ್ಚಿದೆ, ಅಡುಗೆ ಮಾಡೋಕ್ಕೆಲ್ಲ ಹಚ್ತೀರಂತಲ್ರಿ. ಹಾಂ, ಎದಕ್ಕೆ ನಾನು ಬೇಕಾರೆ ನಿಮಗೆ ಎಷ್ಟು ಬೇಕಷ್ಟು ಮಾಡ್ಕೊರಿ, ಇಲ್ಲ ಅಂದ್ರೆ ಆಳು ಹಚ್ಚಿರಿ. ನನ್ನ ಮಗಳ ಕೈಯಾಗ ಅವೆಲ್ಲ ಕೆಲಸ ಮಾಡಕ್ಕೆ ಹಚ್ಚಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಯಾ ನಮ್ನಿ ಸೊರಗೈತೆ ನನ್ನ ಮಗಳು, ಆಕೆ 4 ದಿನ ಇದ್ದ ಬರಕಿರಿ. ಅಲ್ರಿ ಬೀಗ್ರ, ನಿಮಗೇನಾದ್ರು ತಿಳಿತೈತಾನೆ ಏನಿಲ್ಲ? ಹಾಂ, ನಿಮ್ಮ ಮಗಳು ಅಲ್ಲೇ ಇದ್ರೆ ಕೇಳ್ರಿ, ಮನ್ಯಾಗ ಒಂದೇನು ಕೆಲಸ ಮಾಡಂಗಿಲ್ಲ. ಮದುವೆಯಾಗಿ ಇಷ್ಟು ದಿನ ಆದ್ರೂ ಮನ್ಯಾಗ ಒಂದು ಕಪ್ ಚಹಾ ಮಾಡಿಕೊಟ್ಟಿಲ್ರಿ ನನಗೆ. ಹಾಂ, ಅಡುಗೆ ಮಾಡಂದ್ರೆ ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತ, ಕಸ ಅನ್ನಂದ್ರೆ ನನಗೆ ಕಸ ಅನ್ನಕ್ಕೆ ಬರಲ್ಲ. ಮನ್ಯಾಗ ಏನೇನೇನೇನೇನೋ ಕೆಲಸ ಮಾಡಂಗಿಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಬೇಕ್ರಿ. ಬೇಕಾದ್ರೆ ಕೇಳ್ರಿ ನಿಮ್ಮ ಮಗಳಿಗೆ. ನೋಡ್ರಿ ಬೀಗ್ರ, ನನ್ನ ಮಗಳು ಎಷ್ಟು ಸೊರಗಾಳಂದ್ರೆ ನಮ್ಮ ಊರಾಗೆಲ್ಲ ಕೇಳಕೊಂಡ್ಬಿಟ್ಟಾರೆ, ಯಾಕೆ ಕರೆಯವ್ವ ನಿನ್ನ ಮಗಳು ಸೊರಗ ಬಿಟ್ಟಾಳಲ್ಲ ಹಾಂ ಅಂತಂತ. ನನ್ನ ಮಗಳು ಹೆಂಗೆ ಏನು ಅನ್ನೋದು ನಂಗೆ ಗೊತ್ತೈತ್ರಿ, ನೀವೇನು ಹೇಳೋದು ಬೇಕಾಗಿಲ್ಲ. ಆಕೆ 4 ದಿನ ಇದ್ದು ಬರಾಕಿರಿ. ನೀವು ಪದೇ ಫೋನ್ ಹಚ್ಚಿ ಬಾ 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 ಅಂತ ಆಕೆಗೆ ಗಂಟು ಬೀಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನಾನಂತೂ ಹೇಳೋಷ್ಟು ಹೇಳಿದ್ದೀನಿ. ಪಲ್ಲವಿ, ನಿನಗೂ ಹೇಳಾಕೊಂತೀನಿ, ನಿನಗೆ ನಿನ್ನ ಗಂಡನ ಜೊತೆ ಚಂದನ ತಂಗೆ ಬಾಳೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಸಿದ್ರ ಬಾ, ಇಲ್ಲ ಅಂದ್ರೆ ಅಲ್ಲೇ ಇರು ನೀವಿಷ್ಟ. ನಿಮಗೂ ಹೇಳಾಕೊಂತೀನಿ ನೋಡ್ರಿ ಬೀಗ್ರ, ನಿಮ್ಮ ಮಗಳು ಚಂದನ ತಂಗೆ ಗಂಡನ ಜೊತೆ ಬಾಳೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಿಮಗಿದ್ರೆ ಕಳಿಸ್ಕೊಡ್ರಿ, ಇಲ್ಲ ಅಂದ್ರೆ ಅಲ್ಲೇ ಇಟ್ಕೊರಿ. ನಾನು ಫೋನ್ ಹಚ್ಚಂಗಿಲ್ಲ, ನನ್ನ ಮಗನೂ ಫೋನ್ ಹಚ್ಚಂಗಿಲ್ಲ, ನಮ್ಮ ಯಜಮಾನ್ರು ಫೋನ್ ಹಚ್ಚಂಗಿಲ್ಲ. ನಿಮಗೆ ತಿಳಿದಾಗ ಕಳಿಸ್ರಿ, ಇಲ್ಲ ಅಂದ್ರೆ ಅಲ್ಲೇ ಇಟ್ಕೋರಿ ಅಷ್ಟೇ. ನಾಳೆ ನಿಮ್ಮ ಮಗಳನ್ನ ಕಳಿಸ್ತಿಲ್ಲ ಅಂದ್ರೆ ನಾನು ಮಾತ್ರ ನಿಮ್ಮ ಮಗಳನ್ನ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಸೇರಿಸ್ಕೊಳಲ್ಲ. ಇದ್ರ ಮೇಲೆ ನಿಮ್ಮ ಇಷ್ಟ. ಇದೆಂಥ ತಾಯಿನ ಮಗಳನ್ನ ಗಂಡನ ಮನ್ಯಾಗ ಬಾಳೆ ಮಾಡ್ಸೋದು ಬಿಟ್ಟು ತೊಗೊಂಡು ಕರ್ಕೊಂಡೋಗಿ ತನ್ನ ತವ್ರ ಮನೆಯಾಗ ಇಟ್ಕೊತೈತಿ. ಇದೆಂಥ ತಾಯಿನೋ, ಅದೆಂಥ ಮಗಳು, ಇದೆಂಥ ಕಿನ್ನ ಕಟ್ಕೊಂಬಂದ ಏನೋ ನನ್ನ ಮಗ, ಎಲ್ಲ ನನ್ನ ಕರ್ಮ. ನೋಡಿದ್ದೇನೆ ಬೇ, ನೋಡಿದಿಲ್ಲ ನಮ್ಮ ಅತ್ತಿಗೆ ಎಷ್ಟು ಸೊಕ್ಕೈತಿ, ಹೆಂಗೆ ಮಾತಾಡ್ತಾ ಅಂತಂದು. ಸರಿ ತಗೋಬೇ, ನಾನು ನಾಳೆನ ಹೊಕ್ಕೀನಿ. ನೀನು ಸುಮ್ಮನೆ ಇರಕ್ಕೆ ಹೋಗ್ಬೇಡ. ಹಾಂ, ನಾಳೆ ಹೋಗಂಗಿದ್ರೆ ಹೋಗ, ಇಲ್ಲ ಅಂದ್ರೆ ನೀನು ಹೆಂಗೆ ಮನೆಗೆ ಬಿಟ್ಟು ಬರ್ಬೇಕಂತ ನನಗೆ ಗೊತ್ತೈತಿ. ನಿಮ್ಮ ಅತ್ತಿದೇನಕ್ಕೆ ಮಾತು ಕೇಳಕ್ಕೆ ಹೋಗ್ಬೇಡ. ನೀನು ಶಂಗರ ಮಾಡಿ ನಿಮ್ಮ ಅತ್ತಿ ನಿಮ್ಮ ಮಾವನ ಮನೆಯಿಂದ ಹೊರಗಾಕಿ ನೀನು ನಿನ್ನ ಗಂಡ ಇಬ್ಬರ ಚಂದನತ್ತಗೆ ಮನೆಯಾಗಿರಂಗೆ ಮಾಡಿ. ನೀನು ಏನು ನಿನ್ನ ಗಂಡನೂ ಅಷ್ಟೇ ನಿನ್ನ ಕೈ ವಶದಾಗಿರಂಗೆ ಮಾಡು. ಯಾವುದೇ ಕಾರಣಕ್ಕೂ ಅವ್ರ ಅಪ್ಪ ಅಮ್ಮನ ಮಾತು ಕೇಳಬಾರ್ದವ, ಹಂಗೆ ಮಾಡಿ. ನಿನಗೆ ನಾಳೆ ಹೋಗಕ್ಕೆ ಇಷ್ಟ ಇದ್ರೆ ಹೋಗು, ಇಲ್ಲಾಂದ್ರೆ ಇನ್ನೊಂದು 4 ದಿನ ಇರು, ನನಗೆ ಹೆಂಗೆ ಬಿಟ್ಟು ಬರ್ಬೇಕಂತ ಗೊತ್ತೈತಿ. ಇಲ್ಲಿ ಬಿಡಬೇಯವ್ವ, ಹೊಕ್ಕೀನಿ. ಹೋದ್ಮೇಲೆ ಹೆಂಗೆ ಆಟ ಆಡ್ತೀನಿ ನೋಡ್ಬೇ. ಹಿಂಗೆ ಮಾತಾಡಲ್ಲ ನಮ್ಮ ಅತ್ತಿ, ಮಾಡ್ತೀನಿ. ಇನ್ನೊಂದ್ಸಲ ನನ್ನ ತಂಟೆಗೆ ಬಂದಿರಬಾರ್ದು, ಹಂಗೆ ಮಾಡ್ತೀನಿ. ಜನ ಹಂಗೆ ಮಾಡು. ನಾ ಹೇಳಿದ್ದು ನೆನಪಿಟ್ಕೋ, ಬರೀ ನಿನ್ನ ಗಂಡನ ಮುಂದೆ ಅಷ್ಟ ಚಂದನ ತಂಗಿರ. ನಿನ್ನ ಗಂಡ ಮನೆಯಿಂದ ಹೋಗೋದ ತಡ. ನಿಮ್ಮ ಅತ್ತಿ ಮಾತು ಏನೇನೇನೋ ಕೇಳಕ್ಕೋಗ್ಬೇಡ, ನೀನು ಯಾವ ಕೆಲಸನ ಮಾಡಕ್ಕೆ ಹೋಗ್ಬೇಡ. ನಮ್ಮ ಮನ್ಯಾಗ ನನಗೇನು ಕೆಲಸ ಹಚ್ಚಿಲ್ಲ, ನನಗೆ ಅಡುಗೆ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳ್ಬಿಡು. ಹಂಗೇನಾರು ಅಡುಗೆ ಮಾಡಕ್ಕೆ ಹಚ್ಚಿದಂದ್ರೆ ಉಪ್ಪು ಖಾರ ಜಾಸ್ತಿ ಹಾಕ್ಬಿಡು. ಇನ್ನೊಂದು ಸಲ ನಿನಗೆ ಅಡುಗೆ ಮಾಡು ಅಂತ ಅಂದಿರಬಾರ್ದು, ಹಂಗೆ ಮಾಡಿಬಿಡು. ಮೊದಲು ನಿಮ್ಮ ಅತ್ತೆ ಮಾವನ್ನ ಆ ಮನೆಯಿಂದ ಹೊರಗಡೆ ಹಾಕಕ್ಕೆ ಪ್ಲ್ಯಾನ್ ಮಾಡು. ಹಂಗಂದ್ರೆ ನೀನು ಆರಾಮಾಗಿರ್ಬೋದಲ್ಲಿ. ಇಲ್ಲ ಅಂದ್ರೆ ನಿಮ್ಮ ಅತ್ತೆ ನಿಮ್ಮ ಮಾವ ಇದ್ರಂದ್ರೆ ನೀನು ಆರಾಮಾಗಿರಾಕಾಗಂಗಿಲ್ಲ ನೋಡು. ಯವ್ವ, ಅವ್ರ ಮನೆ ಬಿಟ್ಟು ಹೋಗಾರನ್ಬೇ, ಅವ್ರದ್ದಾದ ಮನೆ. ಇನ್ನೂ ಹೋಗಂಗಿದ್ರೆ ನಾನು ನನ್ನ ಗಂಡನ ಹೋಗ್ಬೇಕು ನೋಡಿ ಮನೆ ಬಿಟ್ಟು. ಹೋಗಿ ಇನ್ನೊಂದು ಮನೆ ಐತಲ್ಲ, ಇಲ್ಲ ಬಾಡಿಗೆ ಮನೆ ಆಗಿರ ಇರ ಅನ್ನ, ಅದೆಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊತಿದ್ದಿ? ಒಟ್ಟಲ್ಲಿ ಹೆಂಗಾರ ಮಾಡಿ ಆ ಮುದುಕಿನ ಮನೆಯಿಂದ ಹೊರಗಾಕಿ ನೀನು ನಿನ್ನ ಗಂಡ ಅಷ್ಟು ಆರಾಮಾಗಿರಂಗೆ ಮಾಡು. ಆವಾಗ ನಾನು ನಿಮ್ಮ ಮನೆಗೆ ಯಾವಾಗ ಬೇಕು ಅವಾಗ ಬಂದು ಹೋಗ್ಬೋದು, ನಿಮ್ಮ ಅಕ್ಕನವರು ಯಾವಾಗ ಬೇಕು ಅವಾಗ ಆರಾಮಾಗಿ ಬಂದು ಹೋಗ್ತಾ ಇರ್ಬೋದು. ನಿನಗೆ ಬೇಜಾರು ಅನ್ನಿಸ್ತಂದ್ರೆ ನಾನು ಬರ್ಬೋದು. ಅವಾಗ ಅಲ್ಲೇ ಒಂದು 15 ದಿನ 1 ತಿಂಗಳು ಆರಾಮಿರ್ಬೋದು, ಯಾರು ಹೇಳೋರಿರಲ್ಲ ಕೇಳೋರಿರಲ್ಲ. ಈಗಾದ್ರೆ ನಿಮ್ಮ ಅತ್ತಿಯ ಮುಖ ನೋಡಷ್ಟಿಗೆ ಅಲ್ಲಿ ಇರೋಕೆ ಮನಸ್ಸು ಬರೋಂಗಿಲ್ಲ ನನಗೆ. ಹೌದು ಬೇವ, ನೀ ಹೇಳಕ್ಕೆ ಕುಂತಿದ್ದು ಬರಬ್ಬರಿ ಐತಿ. ಬರೀ ತಮ್ಮ ಕಡೆ ಎಲ್ಲರೂ ಅಷ್ಟೇ ಕರೆಸ್ತಾಳ್ಬೇ ನಮ್ಮ ಅತ್ತಿ. ನಿಮ್ಮನ್ನ ಅಂದ್ರೆ ಕರೆಸೋದೇ ಇಲ್ಲ. ಹಂಗೆ ಮಾಡ್ತೀನಿ ತಡಿಬೇ. ಮೊದಲು ಅವ್ರನ್ನ ಮನೆಯಿಂದ ಹೊರಗೆ ಹೋಗಂಗೆ ಏನಾರ ಮಾಡ್ತೀನಿ. ಈಗ ಹೆಂಗೆ ನಾಳೆನ ಹೊಕ್ಕೇನೇನು ಇರ್ತೆ ಇನ್ನೊಂದು 4 ದಿನ? ಇಲ್ಬೇ, ನಾಳೆನ ಹೊಕ್ಕೀನಿ ನಾನು. ಅವ್ರಿಗೆ ಆಮೇಲೆ ಫೋನ್ ಹಚ್ಚಿ ಹೇಳ್ತೀನಿ ಕರೆಯಕ್ಕೆ ಬರ್ರಿ ಅಂತಂದು. ನಾಳೆನ ಹೊಕ್ಕೀನಿ, ನೋಡ್ತಿರ್ಬೇ. ಇನ್ನೊಂದು ಸ್ವಲ್ಪ ದಿನದಾಗ ನಮ್ಮ ಅತ್ತಿ ಮಾವನ್ನ ಆ ಮನೆಯಿಂದ ಹೊರಗಾಕಿ ನಿನ್ನನ್ನು ಅಲ್ಲೇ ಕರ್ಕೊಂಡೋಗಿ ಇಟ್ಕೊಂಡ್ಬಿಡ್ತೇನೆ ಬೇ. ಅವಾಗ ನಾನು ಆರಾಮಾಗಿರ್ಬೋದು, ನೀನು ಆರಾಮಾಗಿರ್ಬೋದು. ಹ್ಞೂ ಮಗಳ, ಇದು ನನ್ನ ಮಗಳಂದ್ರೆ. ಬಾ, ಅಲ್ಲಿ ನಿಮ್ಮ ಅಕ್ಕನವರೆಲ್ಲ ಕುಂತಾರ, ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಆರಾಮಾಗಿ ಕೂತ್ಕೊನಂತೆ ಅಂತ. ಬಾ, ಇವತ್ತೊಂದು ದಿನ ಅಲ್ಲ ಇರೋದು, ಮತ್ತೆ ನಾಳೆ ಊರಿಗೆ ಹೋಗ್ಕೇನಂತಿದ್ದಿ. ಬಾ, ಮಾತಾಡ್ಕೊತ ಕೂತ್ಕೊನಂತ. ಸರಿ ಆತು ಬೇವ. ಈಗಲೇ ನನ್ನ ಮಕ್ಕಳೆಲ್ಲ ಇಲ್ಲೇ ಅದಾರ. ನಮ್ಮ ಪಲ್ಲವಿಗೆ ಹೆಂಗಾರ ಮಾಡಿ ಧೈರ್ಯ ಕೊಟ್ಟು ಕಳಿಸ್ಬೇಕು. ಅವ ಮನೆಯಾಗ ವೃತ್ತಿ ಮೋಹ ಇರಲಿಲ್ಲ ಅಂದ್ರೆ ನಮ್ದು ಸಾಮ್ರಾಜ್ಯ ಆಗ್ಬಿಡ್ತೈತಿ. ಅವಾಗ ಆರಾಮಾಗಿರ್ಬೋದು ನಾವೆಲ್ಲರೂ.
ಇಲ್ಲ, ನನ್ನ ಮಗಳು ಮಾತ್ರ ಆ ಮನ್ಯಾಗ ಏನೇನೇನೇನೇನು ಕಷ್ಟಪಡಬಾರ್ದು. ಇಲ್ಲೂ ಏನೂ ಕಷ್ಟಪಟ್ಟಿಲ್ಲ, ಏನೂ ಕೆಲಸ ಮಾಡಿಲ್ಲ. ಗಂಡನ ಮನ್ಯಾಗೂ ಅಷ್ಟು ಆ ಮನ್ಯಾಗ ನನ್ನ ಮಗಳ ಮಾತು ನಡಿಬೇಕು, ಮತ್ತು ಯಾರ ಮಾತು ನಡಿಬಾರ್ದು. ಹಂಗೆ ನಾನೇ ಮಾಡಿಸ್ತೀನಿ.